ಯಾರಂಗಂದಿದ್ ಬೇಡ ಅಂತ? ಬೆಳಿಗ್ಗೆ ಹೊತ್ತು ನಿನ್ ಜೊತೆ ಯಾರು ಇರ್ತಾರೆ? ಅಬ್ಬು ನೋವಲ್ವಾ? ನಮಸ್ಕಾರ ಸ್ನೇಹಿತರೆ. ಕೆಟ್ಟ ಮಗು ಇರಬಹುದು, ಭೂಮಿ ಮೇಲೆ ಕೆಟ್ಟ ತಾಯಿ ಇರಲ್ಲ ಅನ್ನೋ ಮಾತು ನಮಗೆಲ್ಲ ಗೊತ್ತೇ ಇದೆ. ಆದರೆ ನೀವು ನೋಡಿದ ವಿಡಿಯೋ ಈಗ ಒಂದು ಸುಮಾರು 2 ವರ್ಷದ ಒಂದು ಮಗು ಇರಬಹುದು. ಆ ಮಗು ಹೇಳುತ್ತೆ, ತೊದಲೋ ಮಾತಿನಲ್ಲೇ ಹೇಳುತ್ತೆ, ನನಗೆ ಅಮ್ಮ ಬೇಡ, ಕುಕ್ಕರಲ್ಲಿ ಹೊಡೆದ್ರು ಅಮ್ಮ, ಹಾಗೆಯೇ ಅಂಕಲ್ ಕಾಲಲ್ಲಿ ಒದ್ರು ಅಂತ. ಹಾಗಾದರೆ ಎಂತಹ ಕಟುಕ ತಾಯಿ, ಹಾಗೆಯೇ ಎಂತಹ ರಾಕ್ಷಸ ತಾಯಿ, ಇವಳು ಎಂಥ ರಾಕ್ಷಸಿ ಅಂತ ಕರಿಬಹುದು ಅಂತ ನನಗೆ ಗೊತ್ತಿಲ್ಲ. ಈ ತಾಯಿಯ ಹೆಸರೇ ಶಹೀನ್. ಈಕೆ 2019 ಡಿಸೆಂಬರ್ನಲ್ಲಿ ಮದುವೆ ಆಗಿರ್ತಾಳೆ, ಆಕೆ ಹೇಳುವ ಪ್ರಕಾರ. ಆದರೆ ಆಕೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದೆ, ಹಾಗಾಗಿ ನನಗೆ ಮದುವೆ ಇಷ್ಟ ಇರಲಿಲ್ಲ ಅಂತ ಕೂಡ ಅವಳು ಕೆಲವೊಂದು ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಉಲ್ಲೇಖವನ್ನು ಕೂಡ ಮಾಡ್ತಾರೆ. ಹಾಗಾದರೆ ನಾವು ನೋಡುವಾಗ ಈ ಒಂದು ವಿಷಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಈ ಒಂದು ಘಟನೆಗಳನ್ನ ಇಲ್ಲಿ ನೋಡಿದಾಗ ನಮಗೆ ಕರಡು ಕಿತ್ತು ಬರುತ್ತೆ ಆ ಮಗುವನ್ನು ನೋಡಿದಾಗ. ಹಾಗೆಯೇ ಕೆಲವೊಂದು ದೃಶ್ಯಗಳನ್ನ ತೋರಿಸ್ಬೇಕು, ಆದರೆ ತೋರಿಸಬಾರ್ದು ಅಂತ ಬಿಟ್ಟಿದ್ದೀನಿ. ಯಾಕೆಂದರೆ ಬಹಳಷ್ಟು ಏಟಾಗಿರ್ತಕ್ಕಂಥದ್ದನ್ನ, ಬಹಳಷ್ಟು ಗಾಯಗಳಾಗಿರೋದು, ಬೆರಳೆಲ್ಲ ಊದ್ಕೊಂಡಿರೋದು, ಇದೆಲ್ಲವನ್ನು ನೋಡ್ತೀವಿ. ಈಗ ಆ ಮಗು CWSನಲ್ಲಿ ಇದೆ. ಹಾಗಾಗಿ ಬಹಳಷ್ಟು ದಿನಗಳಿಂದ ಈಕೆ ಕಿರುಕುಳವನ್ನು ಕೊಡ್ತಾ ಇದ್ಲು ಅಂತ ಗೊತ್ತಾಗ್ತಾ ಇದೆ. ಇದು ಇದ್ದಕ್ಕಿದ್ದ ಹಾಗೆ ಭಾನುವಾರ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಮಗು ಕಿರಿಚಿಕೊಳ್ಳುತ್ತೆ. ಅಕ್ಕಪಕ್ಕದ ಮನೆಯವರು ಹೋಗ್ತಾರೆ, ನೋಡ್ತಾರೆ. ನೋಡಿದ ನಂತರ ಗೊತ್ತಾಗುತ್ತೆ, ಮಗು ಕೇಳೋದು ಏನನ್ನಲ್ಲ ರೀ, ಕಿರಿಚಿ ಬಿಟ್ಟು ಕೇಳೋದು ಕೇವಲ ಅನ್ನ ಕೊಡಿ, ನನಗೆ ಯಾರಾದರೂ ಹೊಟ್ಟೆ ಹಸಿತಿದೆ ಅಂತ. ಈಕೆಯ ಒಂದು ವಿಸ್ತಾರವಾದ ಈಕೆಯ ಒಂದು ಕಥೆಯನ್ನು ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಈಕೆಯ ಬಗ್ಗೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಕೆಲವೊಂದು ಡೀಟೇಲ್ಸನ್ನು. ಯಾಕೆಂದರೆ 2019 ಡಿಸೆಂಬರ್ನಲ್ಲಿ ಮದುವೆ ಆದ ಈಕೆಗೆ 1.5 ವರ್ಷ ಆದ ನಂತರ ಈ ಮಗು ಹುಟ್ಟುತ್ತೆ. ಕೆಲವೊಂದು ಕಾರಣಾಂತರಗಳಿಂದ ಇವರ ಗಂಡ ಹೆಂಡತಿಯ ಮದುವೆ ನಡುವೆ ಬಿರುಕು ಉಂಟಾಗಿ ಇಬ್ಬರು ಬೇರೆ ಆಗ್ತಾರೆ. ಅದಾದ ನಂತರ ಈ ರಾಕ್ಷಸಿ ತಾಯಿ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಾಳೆ. ಈಕೆ ಇರ್ತಕ್ಕಂಥದ್ದು ಹೊಸಕೆರೆಹಳ್ಳಿಯ ವೀರಭದ್ರ ನಗರದಲ್ಲಿ, ಬೇರೆ ಎಲ್ಲೋ ಅಲ್ಲ. ಅದಾದ ನಂತರ ಈಕೆ ಕೆಲಸಕ್ಕೆ ಹೋಗ್ತಾಳೆ. ಅಲ್ಲಿ ಅವನೋ ಪರಿಚಯ ಆಗ್ತಾನಂತ್ರಿ. ಪರಿಚಯ ಆಗಿದ್ದು ಓಕೆ, ಫ್ರೆಂಡ್ಶಿಪ್ ಅಲ್ಲ ಅದು. ಕೊನೆಗೆ ಆಕೆನೇ ಹೇಳ್ತಾಳೆ ಒಂದು ವಿಡಿಯೋದಲ್ಲಿ, ಹೌದು, ಮನೆ ಬಿಟ್ಟು ಬಂದ ಮೇಲೆ ಒಂದು ಹೆಣ್ಣು ಹಾಗೆ ಇರೋದಕ್ಕಾಗಲ್ಲ, ಹಾಗಾಗಿ ಬಾಯ್ ಫ್ರೆಂಡ್ ಅಂತ ಇರ್ತಾರೆ, ನಾನು ರಿಲೇಷನ್ಶಿಪ್ನ ಇಟ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ. ಆದರೆ ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿವರೆಗೂ ಕೇರ್ ಟೇಕರ್ನ ಇಟ್ಬಿಟ್ಟು ಮಗುವನ್ನು ನೋಡ್ಕೊಳ್ತಿದ್ದಂಥ ತಾಯಿ. ಆದರೆ ಹಾಗಂತ ಕೇರ್ ಟೇಕರ್ಗೇನು ಈಕೆಯನ್ನು ತೊಗೊಂಡು ಬಂದು ದುಡ್ಡನ್ನು ಕೊಡ್ತಾ ಇರಲಿಲ್ಲ. ದುಡ್ಡನ್ನು ಕೊಡ್ತಾ ಇದ್ದಿದ್ದು ಆ ಮಗುವಿನ ತಾತ. ಅವರು ದುಡ್ಡನ್ನು ಕೊಡೋದನ್ನು ನಿಲ್ಲಿಸ್ತಾರೆ. ಈ ಒಂದು ಏನು ಈಕೆ ಹೇಳ್ತಿದ್ದಾಳೆ, ನಾನು ರಿಲೇಷನ್ಶಿಪ್ನ ಇಟ್ಕೊಂಡಿದ್ದೆ ನನ್ನ ಫ್ರೆಂಡ್ ಅಂತ ಹೇಳಿಬಿಟ್ಟು ಆತನ ಪರಿಚಯವಾಗಿ ಆತ ಮನೆಗೆ ಬರೋದಕ್ಕೆ ಶುರು ಮಾಡಿದ ನಂತರ ಈಕೆ ಆ ಮಗುವಿನ ಮೇಲೆ ಕೆಲವೊಂದು ಹಲ್ಲೆಯನ್ನು ಮಾಡೋದು, ಅಂದರೆ ಹೊಡೆಯೋದು, ಸುಡೋದು, ಈ ಥರದ ಒಂದು ಕೆಲಸಗಳನ್ನ ಕಚ್ಚುವಂಥದ್ದು, ಇದೆಲ್ಲವನ್ನು ಮಾಡಿದ್ದಾಳೆ. ಹಳೆಯ ಒಂದು ಗಾಯದ ಗುರುತುಗಳು ಮಗುವಿನ ಮೈ ಮೇಲೆ ಕೂಡ ಹಾಗೆಯೇ ಇದೆ. ಹಾಗೆಯೇ ಇದು ಒಂದೇ ವಿಷಯ ಆಗಿದ್ದರೆ ಪರವಾಗಿರಲಿಲ್ಲ. ಇದರ ಜೊತೆಗೆ ಈಕೆನೇ ಹೇಳುವಂಥ ಕೆಲವೊಂದು ವಿಷಯಗಳು ಬಹಳಷ್ಟು ಎಂಥವರಿಗೂ ಕೂಡ ಯೋಚನೆಯನ್ನು ತರಿಸುತ್ತೆ. ಯಾಕೆಂದರೆ ಅವಳನ್ನು ಈಗ ಈ ಮಗುವಿನ ತಂದೆ ಎಲ್ಲಿದ್ದಾನೆ ಅಂದರೆ, ಮಗುವಿನ ತಂದೆ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಹಾಗೆಯೇ ಮಗುವಿನ ಮೇಲೆ ಬಹಳಷ್ಟು ಕಾರಣಗಳನ್ನ ಹೇಳ್ತಾಳೆ. ಈ ಮಗು ಪ್ರೀಮೆಚ್ಯೂರ್ಡ್ ಬೇಬಿ, 7 ತಿಂಗಳಿಗೆ ಹುಟ್ಟಿತ್ತು. ಹಾಗೆಯೇ ಇಷ್ಟು ದಿವಸ ಚೆನ್ನಾಗಿರೋ ಮಗುವನ್ನ ಈಗ ಈ ಮಗುವಿಗೆ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಪಿಟ್ಸ್ ಬಂದಿತ್ತು. ಈ ಥರದ ಕೆಲವೊಂದು ಕಾಯಿಲೆಗಳನ್ನ ಮಗುವಿನ ಮೇಲೆ ಉಲ್ಲೇಖ ಮಾಡ್ತಾಳೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಹಾಗಾದರೆ ಆ ಮಗುವಿಗೆ ನನಗೆ ಕ್ವಶ್ಚನ್ ಬರೋದೊಂದು ಇಲ್ಲಿ ಏನಂದರೆ, ಮಗುವಿಗೆ ಕಾಯಿಲೆನೇ ಇದ್ದಿದ್ದು ನಿಜ ಆದರೆ ಆ ಮಗುವಿಗೆ ಯಾತಕ್ಕಾಗಿ ಟ್ರೀಟ್ಮೆಂಟ್ನ ಕೊಡಿಸಿಲ್ಲ? ದುಡ್ಡಿಲ್ಲ ಅಂತ ಹೇಳ್ಬೋದು, ಗೊತ್ತಿಲ್ಲ. ಆದರೆ ಫ್ರೀ ಟ್ರೀಟ್ಮೆಂಟ್ ಇದೆ ನಿಮ್ಮ ಮನಸ್ಸಿಂದ ಕಡೆ ಎಲ್ಲ. ನಿಮ್ಮ ಮನಸ್ಸಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರುವಾಗ ನಾನು ಮಗುವನ್ನು ತೋರಿಸಿಲ್ಲ ಅಂತ ಕೂಡ ಹೇಳ್ತಾಳೆ. ಹಾಗಾದರೆ ಆ ಮಗು ಅದಕ್ಕೇನೆ ಕೋಪ ಬಂದಾಗ ಸುಮ್ಮನೆ ಕೆರ್ಕೊಳ್ಳೋದು, ಪರಿಚ್ಕೊಳ್ಳೋದು ಮಾಡುತ್ತೆ ಅಂತ. ಈ ತರಹದ ಉದಾಹರಣೆಗಳನ್ನ ನಾನು ಪಿಟ್ಸ್ ಬಂದಿದ್ರಲ್ಲಿ ನಾನು ಕೇಳಿಲ್ಲ. ನನಗೆ ಒಬ್ಬರು ಡಾಕ್ಟ್ರು ಗೊತ್ತಿರೋರನ್ನ ಕೂಡ ಕನ್ಸಲ್ಟ್ ಮಾಡಿ ಅವ್ರನ್ನ ಕೇಳಿದಾಗ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ. ಹಾಗೆಯೇ ಈ ಬಾಯ್ ಫ್ರೆಂಡ್ ಜೊತೆಗೆ ಓಡಾಟ ಎಲ್ಲ ಇರುತ್ತೆ. ಈ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಂಥ ಈಕೆ ಬಾಯ್ ಫ್ರೆಂಡ್ ಜೊತೆಗೆ ಬೆಳಗ್ಗೆ 7 ಗಂಟೆಗೆ ಮಗುವನ್ನು ಕೂಡಿ ಹಾಕಿ ಮನೆಯಲ್ಲಿ ಹೋದರೆ ಬರ್ತಾ ಇದ್ದಿದ್ದು ರಾತ್ರಿ 8 ಗಂಟೆ 9 ಗಂಟೆ, ಕೆಲವೊಂದು ದಿನಗಳು 11 ಗಂಟೆ 12 ಗಂಟೆಗೆ ಬರ್ತಾಳೆ. ಅಂದರೆ ಮಗು ಬೆಳಗ್ಗೆ 7 ಗಂಟೆಯಿಂದ ಜೈಲಲ್ಲಿ ಇದ್ದ ಹಾಗೆ ರಾತ್ರಿ 10 ಗಂಟೆ 11 ಗಂಟೆವರೆಗೆ ಇರಬೇಕು. ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ ಅಂತ ಅಂದರೆ
ಆ ಮಗು ಹೇಗೆ ಬದುಕಿರಬೇಕು ಅಂತ ಇಷ್ಟು ದಿವಸ ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ನೋಡ್ತಾ ಇದ್ದೆ. ಈಕೆ ಹೇಳ್ತಕ್ಕಂಥ ಕೆಲವೊಂದು ವಿಷಯಗಳು, ಏಕೆಂದರೆ ಇವಳು ಪಾರ್ಟಿ ಎಲ್ಲವನ್ನು ಮುಗಿಸ್ಕೊಂಡು ಬರೋದು ಓಕೆ, ಇವರ ತೆವಲನ್ನು ತೀರಿಸ್ಕೊಳ್ಳೋದಕ್ಕೆ ಮಗುನ ಮಾಡಿಕೊಂಡು ಇವರ ತೆವಲನ್ನು ತೀರಿಸ್ಕೊಳ್ಳೋದಕ್ಕೆ ಇವತ್ತು ಆ ಮಗುವಿಗೆ ಚಿತ್ರಹಿಂಸೆಯನ್ನು ಕೊಡ್ತಾಳೆ. ಕೊಟ್ಟುಬಿಟ್ಟು ಈ ಥರ ಎಲ್ಲ ಮಾಡಿದ ಮೇಲೆ ಇದೆಲ್ಲವನ್ನು ಅಕ್ಕಪಕ್ಕದ ಮನೆಯವರು ಕೇಳಿ ಈ ಮಗುವನ್ನು ಪೊಲೀಸ್ ಸ್ಟೇಷನ್ನಿಗೆ ಹ್ಯಾಂಡ್ ಓವರ್ ಮಾಡಿ ಊಟವನ್ನು ಕೊಟ್ಟು ಆದಮೇಲೆ CWCನಲ್ಲಿ ಅಂದರೆ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಕರ್ಕೊಂಡು ಹೋಗಿ ಈಗ ನಿಮಾನ್ಸ್ ಪಕ್ಕದಲ್ಲಿರ್ತಕ್ಕಂಥ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿ ಆ ಮಗುವನ್ನು ಇಟ್ಟಿದ್ದಾರೆ. ಆ ಮಗುವನ್ನು ಎಲ್ಲವನ್ನು ವಿಚಾರಿಸ್ತಾರೆ. ಅವರು ವಿಚಾರಿಸಿದಾಗ ಆ ಮಗು ನಾನು ಹೋಗಲ್ಲ ಅಮ್ಮನ ಹತ್ರಕ್ಕೆ, ನನ್ನ ಬೇರೆ ಎಲ್ಲಾದರೂ ಕಳಿಸಿ ಅಂತ ಕೇಳುತ್ತೆ. ಅಂದರೆ 2.5 ವರ್ಷದ ಮಗು ನಾನು ಅಮ್ಮನ ಹತ್ತಿರಕ್ಕೆ ಹೋಗಲ್ಲ ಅನ್ನೋದಾದರೆ ಯಾವ ರೀತಿಯಾದಂಥ ಒಂದು ಮಗು ಮೆಂಟಲಿ ಅಂದರೆ ಮನಸ್ಥಿತಿ ಯಾವ ರೀತಿ ಆಗೋಗಿದೆ, ಯಾವ ರೀತಿಯ ಚಿತ್ರಹಿಂಸೆಯನ್ನು ಈ ರಾಕ್ಷಸಿ ತಾಯಿ ಕೊಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ನಾವು ನೋಡಬೇಕಾಗತ್ತೆ. ಏನೇ ಇರಲಿ ರೀ, ಆದರೆ ಆ ಮಗು ಅಲ್ಲೇ ಇರಲಿ. ಆಕೆ ಕೂಡ ಹೇಳ್ತಾಳೆ ಆ ಮಗುನ ನೋಡೋದಕ್ಕೆ ಹೋಗಿಲ್ಲ ಅವಳು. ಈಗ ಆ ಮಗುನ ಕರ್ಕೊಂಡು ಹೋಗಿದ್ದಾರೆ, ಅದಾದ ಮೇಲೆ ಆ ಮಗುನ ಆಕೆ ನೋಡೋದಕ್ಕೆ ಹೋಗಿಲ್ಲ. ಹೋಗಿ ಹೀಗೆ ಹೇಳೋದು ಅವಳು ಏನಂದರೆ, ನಾನು ಹೋಗ್ತೀನಿ ನೋಡೋದಕ್ಕೆ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ, ಅದು ಎಲ್ಲಿದೆ ಅಂತಲೇ ನನಗೆ ಗೊತ್ತಿಲ್ಲ ಅಂತ. ಸ್ಟೇಷನ್ನಲ್ಲಿ ನಾನು ಇವತ್ತು ಕೇಳಿದೆ, ನಾನು ಹೋಗ್ತೀನಿ ಮಗುನ ನೋಡೋದಕ್ಕೆ ಅಂತ. ಆದರೆ ಒಂದು ವಿಷಯನ ತಿಳ್ಕೊಳ್ಳಿ, ಮಗುನ ನೋಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಿರ್ತಕ್ಕಂಥ ಈಕೆ ಕೂಡ ಆ ಮಗು ನನ್ನ ಹತ್ರ ಇರಲಿ ನನಗೆ ಕೊಡಿ ಅಂತ ಚೈಲ್ಡ್ ವೆಲ್ಫೇರ್ ಕಮಿಟಿಯನ್ನು ಕೇಳಿಲ್ಲ. ಏಕೆಂದರೆ ಅವಳು ಹೇಳ್ತಿರೋದು ಆ ಮಗು ನನಗೆ ಇಷ್ಟ ಇರಲಿಲ್ಲ, ಇಷ್ಟ ಇಲ್ಲದೆ ಮಗು ಆಗೋಯ್ತು, ಆಯಿತಾ. ಹಾಗಾಗಿ ಇದು ನನಗೆ ಸಾಕೋದಕ್ಕಾಗ್ತಿಲ್ಲ, ಇವತ್ತು ಕಷ್ಟಗಳಿದೆ ಅಂತ ಈಕೆ ಹೇಳ್ತಿರೋದನ್ನ ನೋಡಿದರೆ ನನಗೆ ಈಕೆಗೆ ಕಷ್ಟಗಳಿದೆ ಅಂತ ಅನ್ನಿಸ್ತಿಲ್ಲ. ಈಕೆ ಇನ್ನೊಂದಷ್ಟು ದಿವಸ ಈ ಒಂದು ಏನು ಪ್ರಿಯಕರ ಅಂತ ಹೇಳಿಬಿಟ್ಟು ಒಬ್ಬ ಬಾಯ್ ಫ್ರೆಂಡ್ ಜೊತೆ ಅಡ್ಡಾಡ್ತಾ ಇದ್ದಾಳೆ. ಅಂದರೆ ಮನೆಗೆ ಕರ್ಕೊಂಡು ಬಂದು ಆ ಮಗು ಹೇಳಿದಾಗೆ ಮನೆಯಲ್ಲಿ ಅವನು ಏನು ಬಾಯ್ ಫ್ರೆಂಡ್ ಬರ್ತಿದ್ದ ಅವನು ಕೂಡ ಒದಿತಿದ್ದ, ಕಾಲಲ್ಲೆಲ್ಲ ಹೊಡಿತಿದ್ದ ಅಂತ ಹೇಳುತ್ತೆ ಆ ಮಗು. ಹಾಗಾದರೆ ನನಗೆ ಒಂದು ಗೊತ್ತಾಗಿಲ್ಲ, ನಿಮ್ಮ ತೆವಲನ್ನು ತೀರಿಸಿಕೊಳ್ಳಲಿಕ್ಕೆ ಮಕ್ಕಳಿಗೆ ಹಿಂಸೆಯನ್ನು ಕೊಡಬಹುದಾ? ಹಾಗಂತ ಹೇಳ್ತಾ ಕಾನೂನು ಇವತ್ತಿನ ಕಾಲದಲ್ಲಿ ಒಂದು ಸ್ಕೂಲ್ನಲ್ಲಿ ಹೊಡಿಬೇಕು ಅಂದ್ರೆ ಇವತ್ತು ಯಾವುದೇ ಒಂದು ರೂಲ್ಸ್ ಆ್ಯಸ್ ಪರ್ ಲಾ ನಾವು ಹೋದಾಗ ಮಕ್ಕಳಿಗೆ ಹೊಡೆಯೋದಕ್ಕೆ ಅಪ್ಪ ಅಮ್ಮ ಆಗಲಿ ಅವರು ಯಾರೇ ಆಗಲಿ ಹೊಡೆಯೋದಕ್ಕೆ ಒಂದು ಪರ್ಮಿಷನ್ ಇಲ್ಲ. ಅದು ಒಂದು ಕಾನೂನಿನ ಪ್ರಕಾರ ಒಂದು ಕ್ರಮವನ್ನು ತಗೊಳ್ತಾರೆ. ಅದನ್ನು ಬಿಡೋಣ, ಈಕೆಯನ್ನು ಏನಂತ ಕರಿಬೋದು ಹಾಗಾದರೆ ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇದ್ದೆ. ಈಕೆನ ರಾಕ್ಷಸಿ ಅಂತ ಕರಿಬೇಕೋ, ಕ್ರೂರಿ ಅಂತ ಕರಿಬೇಕೋ, ಏನಂತ ಕರಿಬೇಕೋ ಗೊತ್ತಿಲ್ಲ. ಇವರ ಕಾಮ ತುಂಬಿದ ತೆವಲುಗಳನ್ನು ತೀರಿಸ್ಕೊಳ್ಳೋದಕ್ಕೆ ಹೊರಟವರಿಗೆ ಮಕ್ಕಳು ಯಾಕೆ, ಮರಿ ಯಾಕೆ ರೀ? ಇವರು ಆರಾಮಾಗಿ ಸುತ್ತಕೊಂಡೇ ಇರ್ಬೋದಿತ್ತು. ಅವಳು ಹೇಳೋದು ಇವಾಗಲೂ ಕೂಡ ಹೇಳೋದು CWCನಲ್ಲೇ ಮಗು ಇರಲಿ, ನನಗೆ 1-2 ತಿಂಗಳು ಬಿಟ್ಟು ಅವ್ರ ಅಪ್ಪನ ಕರೆಸಿಬಿಟ್ಟು ಅವ್ರ ಅಪ್ಪನ ಜೊತೆಗೆ ಕಳಿಸ್ತೀನಿ ಮಗುನ, ನನಗೆ ಬೇಡ ಮಗು ಅಂತ ಹೇಳ್ತಾಳೆ. ಬೇಡ ಅಂದರೆ ಬೇರೆ ಯಾರಾದರೂ ಮಕ್ಕಳಿಲ್ದಿರೋರಿಗೆ ಕೊಟ್ಟರೆ ಆ ಮಗುನ ಸಾಕೊಳ್ತಾರೆ. ಆದರೆ ಇವರು ಮಾಡ್ತಿರ್ತಕ್ಕಂಥ ಕೆಲಸಗಳು ಹೇಗಿದೆ ಅಂದರೆ, ಮಕ್ಕಳಿಲ್ಲದೆ ಇರೋಂಥ ಅವರು ಎಷ್ಟೋ ಜನ ಒದ್ದಾಡ್ತಿರ್ತಾರೆ, ನನಗೆ ಮಗು ಇಲ್ಲ, ಮಗು ಬೇಕು ಅಂತ. ಆದರೆ ಇಂಥವರಿಗೆ ಮಗುವಾಗಿದೆ, ಪಾಪ ಆ ಮಗು ಏನು ಮಾಡಿದೆಯೋ ಗೊತ್ತಿಲ್ಲ. ಆ ಮಗುವನ್ನು ನೋಡ್ಕೊಳ್ತಿದ್ದಂಥ ಕೇರ್ ಟೇಕರ್ ಹೇಳ್ತಿದ್ರು, ಆ ತಾಯಿಯ ಒಂದು ಮಾತನ್ನು ಕೇಳ್ತಿದ್ದೆ ನಾನು ಸಾಕಿರ್ತಕ್ಕಂಥ ಮಗು ಸರ್, ಅದು ಆ ಮಗು ಆ ಥರದ ಮಗು ಸಿಗಬೇಕು ಅಂದರೂ ಕೂಡ ಪುಣ್ಯ ಮಾಡಿರಬೇಕು ಅಂತ ಹೇಳಿಬಿಟ್ಟು. ನನಗೆ ಗೊತ್ತಿಲ್ಲ ರೀ ಇವರಿಗೆಲ್ಲ ಯಾತಕ್ಕೆ ಬೇಕು ಇಂಥ ತಾಯಂದ್ರಿಗೆ ಮಕ್ಕಳು ಅಂತ ಹೇಳಿಬಿಟ್ಟು. ಅಕ್ಕಪಕ್ಕದ ಮನೆಯವರು ಕೂಡ ಯಾವುದೋ ಒಂದು ನಾನು ಚಾನಲ್ನ ನೋಡುವಾಗ ಹೇಳ್ತಾ ಇದ್ರು, ನಮಗೆ ಕೊಟ್ಟು ಬಿಡಲಿ ಮಗುನ, ನಾವು ಸಾಕೊಳ್ತೀವಿ ಅಂತ. ಈ ತರಹದ ಪರಿಸ್ಥಿತಿಗಳಿರುವಾಗ ಇವರಿಗೆಲ್ಲ ಯಾತಕ್ಕಾಗಿ ಈ ಮಕ್ಕಳನ್ನು ತೆವಲಿಗೋಸ್ಕರ ತೀರಿಸಿಕೊಳ್ಳೋದಕ್ಕೋಸ್ಕರ ಎತ್ಕೊಂಡು ಈ ಥರ ಮಕ್ಕಳಿಗೆ 2.5 ವರ್ಷದ ಮಕ್ಕಳಿಗೆ ಚಿತ್ರಹಿಂಸೆಯನ್ನು ಕೊಟ್ಟು, ಕೇವಲ ಚಿತ್ರಹಿಂಸೆ ಅಲ್ಲ, ರಕ್ತಗಳು ಬಂದಿದೆ ಎಲ್ಲ ಕಡೆಯೂ. ಬಟ್ಟೆಯನ್ನು ಬಿಚ್ಚಿ ಆ ಮಗು ನಿಂತಿದೆ, ಎಲ್ಲ ಕಡೆ ರಕ್ತ ಹೆಪ್ಪುಗಟ್ಟಿದೆ, ಹಳೆಯ ಗಾಯದ ಕಲೆಗಳು ಅಲ್ಲಲ್ಲಿಯೇ ಇದೆ. 2.5 ವರ್ಷದ ಮಗುವಿಗೆ ಯಾವ ಗಾಯದ ಕಲೆ, ಅದೆಲ್ಲವೂ ಹೋಗಲಿ, ಮರ್ಮಾಂಗಕ್ಕೂ ಕೂಡ ಕಚ್ಚಿದ್ದಾರೆ. ಮರ್ಮಾಂಗಕ್ಕೂ ಕೂಡ ಕಚ್ಚಿ, ಯಾರು ಕಚ್ಚಿದ್ದು ಅಂದರೆ ಅಮ್ಮ ಕಚ್ಚಿರೋದು ಇದೆಲ್ಲ ಅಂತ ಹೇಳುತ್ತೆ ಆ ಮಗು. ಅಂದರೆ ಯಾವ ತರಹದ ಕ್ರೂರ ರಾಕ್ಷಸಿ ಮನಸ್ಥಿತಿ ಇರ್ತಕ್ಕಂಥ ಈ ತಾಯಿ, ಇಂಥವರೆಲ್ಲ ಬೇಕಾ ನಮ್ಮ ಭೂಮಿ ಮೇಲೆ? ಇವತ್ತಿಗೂ ಗೊತ್ತಿಲ್ಲ. ಇದು ಪೊಲೀಸವರು ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಈ ತಾಯಿಯ ಮೇಲೆ ಜರುಗಿಸ್ತಾರೆ ಗೊತ್ತಿಲ್ಲ. ಅಂದರೆ ಅವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ 1000 ಇರ್ಬೋದು, ಆದರೆ ಮಗುವನ್ನು ನೋಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಮಗುವನ್ನು ಅಪ್ಪನ ಹತ್ರ ಕಳಿಸ್ಬೇಕು, ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು.
ಇವರ ತೆವಲನ್ನು ತೀರಿಸಿಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಮಕ್ಕಳಿಗೆ ಹಿಂಸೆಯನ್ನು ಕೊಡೋದಲ್ಲ. ಸ್ನೇಹಿತರೆ, ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ, ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ನಿಮಗೆ ಏನನ್ನಿಸ್ತು, ಈಕೆಯನ್ನು ಯಾವ ಒಂದು ಪದಗಳಿಂದ ಕರಿಬಹುದು ಅಂತ ಹೇಳಿಬಿಟ್ಟು ನಿಮಗೇನನ್ನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.